श्रीगुरुभ्यो नमः। हरिः ओम्। यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरुर्यश्च जगताम् विमूढा यत्तत्त्वं प्रकटमिह वेत्तुं सुमनसो कुन्दं ध्यायामा बहतकुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वन्दे विजयदं हरिं करोतु मम कल्याणं। हरिर्हयमुखाविदः गुरुश्च मध्वनामा मे वरदोऽस्तु निरन्तरं। वाणिते करवण्यम्ब चरणो रति सर्वदा मद्वाक्यसरणीर्भूयात् श्रीमदाचार्यभावक समाश्रयेत् गुरुं भक्त्या महाविश्वासपूर्वकं निक्षिपे सर्वभारांश्च गुरो श्रीपादपङ्कजे। ರಾಘವೇಂದ್ರ ಸ್ವಾಮಿಗಳವರ ಮಹಾಮಹಿಮೆಯನ್ನ ವರ್ಣನೆ ಮಾಡುವ ಅತ್ಯದ್ಭುತವಾದ ಕೃತಿಗಳು ಅನೇಕವಾಗಿದ್ದಾವೆ. ಅದರಲ್ಲಿ ಮಹಾಜ್ಞಾನಿಗಳಾಗಿರುವಂತಹ ಕೃಷ್ಣಾವಧೂತ ಪಂಡಿತರು ರಚನೆ ಮಾಡಿಕೊಟ್ಟಿರುವಂತಹ ರಾಘವೇಂದ್ರ ತಂತ್ರ ಅನ್ನುವಂತಹ ಗ್ರಂಥ ಬಹಳ ಪ್ರಖ್ಯಾತವಾಗಿರುವಂಥದ್ದು. ತಂತ್ರ ತಂತ್ರ ಅಂತಂತಾರಲ್ಲ, ಅದಕ್ಕೆ ನಿರುಕ್ತಿ ಹೇಳ್ತಾರೆ. ತಂತ್ರ ಅಂದ್ರೆ ಏನು? ತನೋತಿ ತ್ರಾಯತೆ ಚೇತಿ ತಂತ್ರಂ ಅಂತ ಇದೆ. ಅಂದ್ರೆ ತತ್ವಜ್ಞಾನವನ್ನ ನೀಡಿ ರಕ್ಷಣೆ ಮಾಡ್ತಾ ಇದೆ. ಯಂತ್ರ ಅದು ತಂತ್ರಪೂರ್ವಕವಾಗಿ ಜ್ಞಾನಪೂರ್ವಕವಾಗಿ ಮಾಡಿದಂತಹ ಸಂದರ್ಭದಲ್ಲಿ ನಮಗೆ ಒಳ್ಳೆಯ ರಕ್ಷಣೆಯನ್ನು ನೀಡುತ್ತದೆ. ಶ್ರೀಮದಾಚಾರ್ಯರು ತಂತ್ರಸಾರ ಸಂಗ್ರಹ ಅಂತ ಗ್ರಂಥ ಬರೆಕೊಟ್ಟಿದ್ದಾರೆ. ಅದರಲ್ಲಿ ಈ ರಾಘವೇಂದ್ರ ತಂತ್ರ ಅಂತ ಏನಿದೆ ಅಲ್ಲ, ಇದನ್ನ ಬಹಳ ಅತ್ಯಂತ ಪ್ರೀತಿಯಿಂದ ಭಕ್ತಿಯಿಂದ ಕೃಷ್ಣಾವಧೂತರು ರಚನೆ ಮಾಡಿಕೊಟ್ಟಿರುವಂಥದ್ದು. ರಾಯರ ಪರಮ ಆಪ್ತ ಶಿಷ್ಯರಾಗಿರುವಂಥವರು. ಈ ಸ್ತೋತ್ರದಲ್ಲಿ ಅನೇಕ ವಿಭಾಗ ಇದ್ದೆ. ಅಷ್ಟಾಕ್ಷರ ಮಂತ್ರ ವಿಧಾನ, ಪೂಜಾ ವಿಧಾನ, ರಾಯರನ್ನ ಹೇಗೆ ಪೂಜಾ ಮಾಡಬೇಕು, ಯಂತ್ರ ವಿಧಾನ, ಯಂತ್ರವನ್ನ ಹೇಗೆ ಬರೀಬೇಕು, ರಾಯರ ಕರುಣೆ, ಸಹಸ್ರನಾಮ, ಹೀಗೆಲ್ಲ ಅನೇಕ ವಿಭಾಗದಿಂದ ಕೂಡಿರುವಂತಹ ಅತ್ಯದ್ಭುತವಾದ ಕೃತಿ ಇದು ರಾಘವೇಂದ್ರ ತಂತ್ರ. ರಾಘವೇಂದ್ರ ತಂತ್ರದ ಗ್ರಂಥಕ್ಕೆ ನಾವು ಪಾದಾರ್ಪಣೆ ಮಾಡೋಕ್ಕಿಂತ ಮುಂಚೆ, ಒಳಗಡೆ ವಿಷಯ ಪ್ರವೇಶ ಮಾಡೋಕ್ಕಿಂತ ಮುಂಚೆ ಈ ಕೃಷ್ಣಾವಧೂತರ ಬಗ್ಗೆ ಒಂದೆರಡು ಮಾತನ್ನು ನಾವು ತಿಳಿಲೇಬೇಕು. ಕೃಷ್ಣಾವಧೂತರು ಯಾರಿವರು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅವರ ಇತಿಹಾಸವನ್ನು ಹೇಳ್ತಾರೆ. ನಾರಾಯಣ ದೇವರ ಕೆರೆ ಅಂತ ಇದೆ ಹೊಸಪೇಟೆ. ಇವತ್ತೇನು ನಾವು ನೋಡ್ತಾ ಇದ್ದೀವಲ್ಲ, ಹೊಸಪೇಟೆಯ ತುಂಗಭದ್ರಾ ನದಿಯ ಡ್ಯಾಮ್ ಏನಿದೆ ಅಲ್ಲ, ಅಲ್ಲಿ ಅದು ಮುಳುಗೋಗಿರೋದು ಅಂತ ಇತಿಹಾಸದಲ್ಲಿ ನಾವು ಕಾಣ್ತೀವಿ. 1835 ಇಸ್ವಿಯಲ್ಲಿ ಬಳ್ಳಾರಿ ಜಿಲ್ಲೆ ಆಗಿನ ಕಾಲದಲ್ಲಿ ಈ ಕೆರೆ ಇರುವಂಥದ್ದು. ಅಲ್ಲಿ ಇವರು ಅವತಾರ ಮಾಡಿರುವಂಥದ್ದು. ಇವರ ತಂದೆ ಹೆಸರು ವೆಂಕಟರಮಣಾಚಾರ್ಯರು, ತಾಯಿ ತ್ರಿವೇಣಿಬಾಯಿ, ಶಾಂಡಿಲ್ಯ ಗೋತ್ರದವರು. 3 ತಿಂಗಳಿದ್ದಾಗಲೇ ಇವರು ಅವರ ತಂದೆ ತಾಯಿ ವೈಕುಂಠವಾಸಿಗಳಾಗ್ತಾರೆ. ಮುಂದೆ 7ನೇ ವಯಸ್ಸಿನಲ್ಲಿ ಉಪನಯನ ಆಗತ್ತೆ. ಆ 6.5-7 ವರ್ಷಕ್ಕೆ 7ನೇ ವರ್ಷ ದಾಟಿದ ಕೂಡಲೇ ಅವರಿಗೆ ಸ್ವಲ್ಪ ದಿವಸ ಅಧ್ಯಯನ ಮಾಡ್ತಾರೆ. ಭೀಮಸೇನಾಚಾರ್ಯರು ಅಂತ ಹೇಳಿ ಇವರನ್ನ ದತ್ತಕ ತೆಗೆದುಕೊಂಡಿರ್ತಾರೆ. ಮುಂದೆ ಮಾಧವ ಮತ್ತು ಮಾಧವ ಕೃಷ್ಣ, ಮುದ್ದು ಕೃಷ್ಣ ಅಂತ ಇವರನ್ನ ಕರೀಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸ್ವಲ್ಪ ದಿವಸ ಆಗತ್ತೆ. ಮುಂದಾದ ಮೇಲೆ ರಾಧಾ ಅನ್ನುವಂತಹ ಕನ್ಯೆಯೊಡನೆ ವಿವಾಹ ಆಗ್ತದೆ. ದಾಂಪತ್ಯ ವಿರಸ ಆಗಿ ಇವರು ಮನೆಯನ್ನ ಬಿಟ್ಟು ಮೈಸೂರು ಕಡೆ ಹೋಗ್ತಾರೆ. ದಕ್ಷಿಣದಲ್ಲಿ ಅನೇಕ ವಿದ್ಯಾ ಕೇಂದ್ರಗಳನ್ನು ನೋಡ್ತಾರೆ. ತ್ರಿವೇಂದ್ರಂನಲ್ಲಿ 100 ಶ್ಲೋಕಗಳನ್ನ ಬರೆದು
ಕೇವಲ 20 ನಿಮಿಷದಲ್ಲಿ 100 ಶ್ಲೋಕಗಳನ್ನ ಬರೆದು ಬಿರುದನ್ನ ಪಡ್ಕೊಳ್ತಾರೆ, ಒಳ್ಳೆಯ ಬಹುಮಾನವನ್ನ ಪಡೀತಾರೆ. ಮುಂದೆ 2ನೇ ವಿವಾಹವನ್ನಾಗಿ ಅಲ್ಲಿ 4 ಜನ ಮಕ್ಕಳು, ಗಂಡು ಮಕ್ಕಳು, 2 ಹೆಣ್ಮಕ್ಕಳನ್ನ ಪಡೀತಾರೆ. ಇವರು ನ್ಯಾಯ, ವೇದಾಂತ, ಸಾಹಿತ್ಯ, ವ್ಯಾಕರಣ ಇದರಲ್ಲಿ ಮಹಾ ವಿದ್ವಾಂಸರಾಗಿರುವಂಥವ್ರು, ಶ್ರೇಷ್ಠ ಕವಿಗಳಾಗಿರುವಂಥವ್ರು, ಗ್ರಂಥಕಾರರಾಗಿರುವಂಥವ್ರು, ರಾಘವೇಂದ್ರ ಸ್ವಾಮಿಗಳವರ ಪರಮ ಭಕ್ತರಾಗಿರುವಂಥವರು. ಇಷ್ಟೇ ಅಲ್ಲದೆ ಇವರ ಒಂದು ವೈಶಿಷ್ಟ್ಯತೆಯನ್ನು ನಾವು ನೋಡೋದಾದ್ರೆ ಇದೆಲ್ಲ ಅವರ ಹಿನ್ನೆಲೆ. ಇದರ ಜೊತೆಗೆ ಇನ್ನೂ ಒಂದೆರಡು ವಿಷಯವನ್ನು ತಿಳಿಸ್ತಾರೆ. ಗ್ರಂಥಕಾರರೇ ಹೇಳಿರುವಂತಹ ಮಾತಿದು. ಕೃಷ್ಣಾವಧೂತರ ಒಂದು ವೈಶಿಷ್ಟ್ಯತೆ ನೋಡಿ ಎಷ್ಟು ವಿಸ್ತಾರವಾಗಿದೆ ಅಂದ್ರೆ, ಈ ಗ್ರಂಥವನ್ನೇನು ರಚನೆ ಮಾಡಿಕೊಟ್ಟಿದ್ದಾರಲ್ಲ ರಾಘವೇಂದ್ರ ತಂತ್ರ ಅಂತ ಹೇಳಿ, ಅದರಲ್ಲಿ ಕೊನೆಯಲ್ಲಿ ಬರೀತಾರೆ, ಇದಿಶ್ರೀ ಗುರುರಾಜ ಪ್ರೇಮ ಪುತ್ರಸ್ಯ ಕೃಷ್ಣಾವಧೂತಸ್ಯ ಕೃತೋ ಶ್ರೀ ರಾಘವೇಂದ್ರ ತಂತ್ರೇ ಪ್ರತ್ಯಕ್ಷ ಸಿದ್ಧಿಪ್ರದೇ ರಹಸ್ಯೋಪಾಖ್ಯಾನೆ ಗುರುಸ್ತವರಾಜೋ ನಾಮ 15 ಪಟಲಃ ಸಮಾಪ್ತಃ. ಗುರುರಾಜರ ರಾಘವೇಂದ್ರ ಸ್ವಾಮಿಗಳವರ ವಿಶೇಷವಾದ ಅನುಗ್ರಹಕ್ಕೆ ಪಾತ್ರರಾಗಿರುವಂಥವರು ಈ ನಮ್ಮ ಕೃಷ್ಣಾವಧೂತರು. ಇನ್ನು ಇದರಲ್ಲಿ ನಾನೀಗ ಹೇಳಿದ ಹಾಗೆ 15 ಪಟಲಗಳಿವೆ, 58 ಪತ್ರಗಳಿಂದ ಕೂಡಿರುವಂಥದ್ದು. ಬಹಳ ಸುಂದರವಾಗಿ ಅವರು ಒಕ್ಕಣಿಕೆಯನ್ನ ಬರೀತಾರೆ. ಪ್ರಾರಂಭದಲ್ಲಿ ನಾರಾಯಣಂ ನಮಸ್ಕೃತ್ಯ, ಮಹಾಭಾರತದ ಶ್ಲೋಕ ನಮಗೆ ನೆನಪಾಗುವಂಥದ್ದು. ನಾರಾಯಣಂ ನಮಸ್ಕೃತ್ಯ ರಾಮಕೃಷ್ಣ ದ್ವಯಾತ್ಮಕಂ ಮಾರುತಿ ತ್ರಿತಯಂ ಪ್ರಾಣಂ ತಥೋ ಗ್ರಂಥ ಮುದೀರಯೇ. ನಾವು ಮಹಾಭಾರತದಲ್ಲಿ ಕೇಳ್ತೀವಲ್ಲ ಶ್ಲೋಕ, ಆ ಶ್ಲೋಕ ಇದ್ದಾಗಿದೆ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ಅಂತ ಶ್ಲೋಕ ಕೇಳ್ತೀವಲ್ಲ, ಅದೇ ರೀತಿ ಇರೋ ಹಾಗೆ ಈ ಶ್ಲೋಕವನ್ನು ಬರೆದಿದ್ದಾರೆ. ಇವರ ಇನ್ನೂ ಒಂದು ವೈಶಿಷ್ಟ್ಯತೆ ಏನು ಅಂದ್ರೆ, ಪ್ರಾರಂಭದಲ್ಲಿ 32 ವರ್ಷಗಳ ಕಾಲ, ಇದನ್ನೆಲ್ಲ ಆ ಗ್ರಂಥದಲ್ಲಿ ಹೇಳ್ತಾರೆ, 32 ವರ್ಷಗಳ ಕಾಲ ಕೆಟ್ಟ ಪ್ರವೃತ್ತಿಯಿಂದ, ದುರಾಚಾರದಿಂದ ಕೂಡಿದವರಾಗಿದ್ರಂತೆ. ಅಪ್ಪಣ್ಣಾಚಾರ್ಯರು, ರಾಯರ ಸ್ತೋತ್ರವನ್ನು ಬರೆದಂತ ಮಹಾಜ್ಞಾನಿಗಳು, ಕನಸಿನಲ್ಲಿ ಬಂದು ಎಚ್ಚರಿಕೆಯನ್ನ ಕೊಟ್ರಂತೆ. ಇಲ್ಲ, ಹಾಗೆ ಮಾಡಬಾರದು, ಧಾರ್ಮಿಕತೆ ಕಡೆ ಹೋಗಬೇಕು, ರಾಯರ ಉಪಾಸನೆ ಮಾಡಬೇಕು ಅಂತ ಎಷ್ಟು ಹೇಳಿದ್ರು ಕೇಳಲಿಲ್ಲ. ಆಮೇಲೆ ರಾಯರೇ ಬಂದು ಅವರಿಗೆ ಅನುಗ್ರಹವನ್ನ ಮಾಡಿದ್ರು. ರಾಯರು ಸ್ವಪ್ನದಲ್ಲಿ ಬಂದು ದರ್ಶನವನ್ನ ಕೊಟ್ಟು ತಾಮ್ರ ಪತ್ರವನ್ನ ನೀಡಿ ತಮ್ಮ ಸ್ವರೂಪವನ್ನ, ಅವತಾರ ರೂಪಗಳನ್ನ ತಿಳಿಸಿ ಉಪಾಸನೆಯನ್ನ ಮಾಡುವಂತಹ, ಬಿತ್ತರಿಸುವಂತಹ, ಹೇಗೆ ಉಪಾಸನೆ ಮಾಡಬೇಕು ರಾಯರನ್ನ ಅಂತ ಹೇಳಿ ಗ್ರಂಥ ರಚನೆ ಮಾಡು ಅಂತ ಹೇಳಿ ಈ ಕೃಷ್ಣಾವಧೂತರಿಗೆ ಆಜ್ಞೆಯನ್ನ ಮಾಡಿರುವಂಥದ್ದು. ಇವೆಲ್ಲವನ್ನು ಅತಿ ಗೌಪ್ಯವಾಗಿ, ರಹಸ್ಯವಾಗಿ ರಚನೆಯನ್ನ ಮಾಡಿಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಕೃಷ್ಣಾವಧೂತರು ನಮ್ಮ ಗ್ರಂಥದಲ್ಲಿ. ಸಿದ್ಧಿಪ್ರದವಾದ ಗ್ರಂಥ ಅಂತ ಇದು, ಅದನ್ನು ಹೇಳ್ತಾರೆ. ಸಕಲ ಸಿದ್ಧಿಯನ್ನ ನೀಡುತ್ತದೆ ಇದರ ಪಠನ ಪಾರಾಯಣದಿಂದ. ಅದರಲ್ಲೂ ಒಂದು ಮಾತಿದೆ, ಸಾಮಾನ್ಯವಾಗಿ ಈ ಶ್ಲೋಕವನ್ನು ಎಲ್ಲ ಕಡೆ ಕೇಳಿರ್ತಾರೆ. ಯಂತ್ರೇ ತೀರ್ಥೆ ತಥಾ ದೈವೆ ದೈವಜ್ಞೇ ಭೇಷಜೆ ಗುರೋ ಯಾದೃಶೀ ಭಾವನಾ ಯತ್ರ ಸಿದ್ಧಿರ್ಭವತಿ ತಾದೃಶಿ. ಭಾರಿ ಪ್ರಖ್ಯಾತವಾಗಿರುವಂತಹ ಶ್ಲೋಕ ಇದು. ಯಂತ್ರ ಆಗಿರಬಹುದು, ತೀರ್ಥ ಆಗಿರಬಹುದು, ದೇವರಾಗಿರಬಹುದು, ಜ್ಯೋತಿಷಿ ಆಗಿರಬಹುದು, ಭೇಷಜೆ ವೈದ್ಯ ಆಗಿರಬಹುದು, ಗುರು ಆಗಿರಬಹುದು. ಇವರಿಷ್ಟರಲ್ಲಿ ನೀವು ಯಾವ ಭಾವನೆಯಿಂದ ಹೋಗ್ತಿರೋ ಆ ರೀತಿಯಾಗಿರುವಂತಹ ಸಿದ್ಧಿ ನಿಮಗೆ ದೊರೀತಾ ಇದೆ. ಹಾಗಾಗಿ ಭಕ್ತಿಯಿಂದ, ಶ್ರದ್ಧೆಯಿಂದ ನೀವು ಹೇಳಿದ್ದೇ ಆದ್ರೆ ರಾಯರ ಅನುಗ್ರಹ ಆಗೋದ್ರಲ್ಲಿ ಸಂಶಯ ಇಲ್ಲ ಅಂತಾರೆ. ಬಹಳ ಸುಂದರವಾಗಿ ಅದರಲ್ಲೂ ಸ್ವಪ್ನದಿಂದ
ರಾಯರು ಇವರಿಗೆ ಅನುಗ್ರಹವನ್ನ ಮಾಡಿದ್ದಾರೆ. ರಾಘವೇಂದ್ರ ತಂತ್ರ ಅಂತನ್ನೋ ಗ್ರಂಥವನ್ನ ರಚನೆ ಮಾಡಬೇಕು ಅಂತ ರಾಯರ ಆದೇಶವನ್ನ ಪಡೆದಂಥವ್ರು. ಅಂದ್ರೆ ನೋಡಿ ಎಷ್ಟು ಅನುಗ್ರಹ ಪಡೆದಿರಬೇಕು ಅವರು. ಅದರಲ್ಲೂ ಈ ಗ್ರಂಥದ ಫಲಶ್ರುತಿಯಲ್ಲಿ ಒಂದೆರಡು ಮಾತು ಹೇಳ್ತಾರೆ. ಗಂಗಾದಿ ತೀರ್ಥಗಳಲ್ಲಿ ಸ್ನಾನ ಮಾಡಿದ್ರೆ ಏನ್ ಫಲ ಬರಬೇಕು ಆ ಫಲ ಬರ್ತದೆ. ಆದಿವ್ಯಾಧಿಗಳು ಅನೇಕ ರೋಗಗಳೇನಿದ್ದಾವಲ್ಲ ಆ ರೋಗಗಳೆಲ್ಲ ಪರಿಹಾರ ಆಗ್ತಾವೆ. ಜೊತೆಗೆ ಎಷ್ಟ್ ಸಾರೆ ಹೇಳಿದ್ರೆ ಏನ್ ಫಲ ಅಂತ ಹೇಳ್ತಾರೆ. ಮತ್ತದನ್ನು ಒಂದ್ ಸಾರೆ ಹೇಳಿದ್ರೆ ಸರ್ವ ಪಾಪದಿಂದ ಮುಕ್ತನಾಗ್ತಾನೆ. 2 ಸಾರೆ ಹೇಳಿದ್ರೆ ಜಗತ್ತೇ ಅವನ ಕೈ ವಶವಾಗ್ತದೆ. ಗುರುಗಳ ಸನ್ನಿಧಿಯಲ್ಲಿ 3 ಬಾರಿ ಪಠನೆ ಮಾಡಿದ್ರೆ ಲೋಕದಲ್ಲಿ ಪೂಜ್ಯತ್ವವನ್ನ ಪಡಿತಾನೆ, ಪ್ರಖ್ಯಾತನಾಗ್ತಾನೆ ಅಂತ ಹೇಳ್ತಾರೆ ಈ ರಾಘವೇಂದ್ರ ತಂತ್ರದ ಒಂದು ಮಹಿಮೆಯನ್ನ. ಇಷ್ಟೇ ಅಲ್ಲ, ಗುರುವಾರ ಪುಷ್ಯಾರ್ಕ ಯೋಗ ಇದ್ದಾಗ, ಯಾರು ಅದರಲ್ಲೂ ಗುರುಗಳ ಆರಾಧನೆ ಇದ್ದಾಗ, ರಾಯರ ಆರಾಧನೆ ಬರ್ತಾ ಇದೆ ಸಮೀಪದಲ್ಲಿ, ಆ ರಾಯರ ಆರಾಧನೆಯ ಸಂದರ್ಭದಲ್ಲಿ ಯಾರು ಪಠನ ಪಾರಾಯಣ ಮಾಡ್ತಾರೋ ಅವರಿಗೆ ಜ್ಞಾನ ಭಕ್ತಿ ವೈರಾಗ್ಯವನ್ನ ಕೊಟ್ಟು ರಾಯರ ಉದ್ಧಾರವನ್ನ ಮಾಡ್ತಾರೆ. ಸ್ತ್ರೀಯರು ಪಠನೆ ಮಾಡಿದ್ರೆ ಮಾಂಗಲ್ಯ ಸೌಭಾಗ್ಯ ಪ್ರಾಪ್ತಿ ಆಗ್ತದೆ. ಇದನ್ನೆಲ್ಲ ಬಹಳ ವಿಸ್ತಾರವಾಗಿ ಇದರಲ್ಲಿ ತಿಳಿಸ್ತಾ ಇದ್ದಾರೆ. ಇದು ರಾಘವೇಂದ್ರ ತಂತ್ರದ ಪೂರ್ವ ಪೀಠಿಕೆ. ರಾಘವೇಂದ್ರ ತಂತ್ರದಲ್ಲಿ ಇಷ್ಟೆಲ್ಲ ವಿಷಯಗಳನ್ನ ತುಂಬಿರುವಂಥದ್ದು. ನಾವು ಈ ರಾಘವೇಂದ್ರ ತಂತ್ರದಲ್ಲಿ ಒಂದು ಭಾಗ, ಅದು ಎಲ್ಲರಿಗೂ ಗೊತ್ತಿರುವಂತಹ ಪ್ರಖ್ಯಾತವಾಗಿರುವಂಥದ್ದು ಒಂದೆರಡು ಶ್ಲೋಕವನ್ನ ಇವತ್ತು ನೋಡೋಣ. ಅದರಲ್ಲೂ ಭಾರಿ ಪ್ರಖ್ಯಾತವಾಗಿರುವಂತಹ ಸ್ತೋತ್ರ ಇದು. ಅಜ್ಞಾನನಾಶಾಯ ವಿಜ್ಞಾನ ಪೂರ್ಣಾಯ ಸುಜ್ಞಾನದಾತ್ರೇ ನಮಸ್ತೆ ಗುರೋ. ಎಷ್ಟು ಸುಂದರವಾಗಿ ಪ್ರಾಸಬದ್ಧವಾಗಿ ರಾಯರ ಸ್ತೋತ್ರವನ್ನ ಮಾಡ್ತಾರೆ. ಅಜ್ಞಾನನಾಶಾಯ ವಿಜ್ಞಾನ ಪೂರ್ಣಾಯ ಸುಜ್ಞಾನದಾತ್ರೇ ನಮಸ್ತೆ ಗುರೋ. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ಮೊದಲನೇ ಶ್ಲೋಕದಲ್ಲಿ ರಾಯರ ಅತ್ಯದ್ಭುತವಾದ ವ್ಯಕ್ತಿತ್ವವನ್ನು ತಿಳಿಸ್ತಾರೆ. ಅಜ್ಞಾನ ನಾಶಾಯ, ನಮಗ್ ಬಂದಿರುವಂತಹ ಅಜ್ಞಾನ ಏನಿದೆ ಅಲ್ಲ, ಸರಿಯಾದ ಜ್ಞಾನ ಇಲ್ಲ, ಯಥಾರ್ಥವಾದ ಜ್ಞಾನ ಇಲ್ಲ. ಆ ಯಥಾರ್ಥ ಜ್ಞಾನ ಬರಬೇಕು ಅಂದ್ರೆ ಮೊದಲು ಅಜ್ಞಾನ ಹೋಗಬೇಕು. ನಮ್ಮ ಅಜ್ಞಾನವನ್ನ ಕಳೆದು ವಿಜ್ಞಾನ ಪೂರ್ಣಾಯ, ವಿಶಿಷ್ಟವಾದ ಜ್ಞಾನ, ಅದು ಯಾವುದು? ತತ್ವಜ್ಞಾನ, ಭಗವಂತನ ಅರಿವು. ಅದನ್ನ ನಮಗೆ ನೀವು ಸುಜ್ಞಾನದಾತ್ರೇ, ಬರೇ ಜ್ಞಾನ ಕೊಡೋದಲ್ಲ, ವಿಶಿಷ್ಟವಾದ ಜ್ಞಾನ ಹೆಂಗ್ ಕೊಡಬೇಕು ನೀವು? ಸಮೀಚೀನವಾದ ನಮ್ ಯೋಗ್ಯತಾನುಸಾರವಾಗಿ ನೀವು ಕೊಡುವಂತಹ ಹೇ ರಾಘವೇಂದ್ರಾರ್ಯ, ಹೇ ಗುರುಗಳೇ, ನಿಮಗೆ ನಮಃ, ನಮಸ್ಕಾರವನ್ನ ಮಾಡ್ತೀನಿ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಅಜ್ಞಾನನಾಶಾಯ ವಿಜ್ಞಾನ ಪೂರ್ಣಾಯ ಸುಜ್ಞಾನದಾತ್ರೇ ನಮಸ್ತೆ ಗುರೋ. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ಮೊದಲನೇ ಶ್ಲೋಕದಲ್ಲಿ ಪ್ರಾರಂಭದಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. 11ನೇ ಪಠಣದಲ್ಲಿ ಬರುವಂತಹ ಸ್ತೋತ್ರ ಇದು. 2ನೇ ಶ್ಲೋಕದಲ್ಲಿ ಹೇಳ್ತಾರೆ, ಆನಂದ ರೂಪಾಯ ನಂದಾತ್ಮಜ ಶ್ರೀ ಪದಾಂಭೋಜ ಭಾಜೆ ನಮಸ್ತೆ ಗುರೋ. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ಭಗವಂತನ ಗುಣವನ್ನ ವರ್ಣನೆ ಮಾಡ್ತಾರೆ ಇಲ್ಲಿ. ಆನಂದ ರೂಪಾಯ, ಆನಂದ ರೂಪನಾಗಿರುವಂತಹ ನಂದಾತ್ಮಜ, ನಂದನ ಮಗನಾಗಿ ಅವತಾರವನ್ನ ಮಾಡಿರುವಂತಹ ಶ್ರೀಪದಾಂಬೋಜ ಭಾಜೆ ಅಂತ ಹೇಳ್ತಾರೆ. ಅಂದ್ರೆ ನಂದನಂದನ ಕಂದ, ಎಲ್ರಿಗೂ ಗೊತ್ತಿರುವಂಥದ್ದೇ. ಯಾರು? ಕೃಷ್ಣ ಪರಮಾತ್ಮ. ಶ್ರೀಪದಾಂಬೋಜ, ಅವನ ಪಾದವನ್ನ, ಕಾಂತಿಯುಕ್ತವಾಗಿರುವಂತಹ ಅವನ ಪಾದವನ್ನ ಭಾಜೆ, ನಿತ್ಯದಲ್ಲಿ ಸೇವನೆ ಮಾಡುವಂತಹ ಹೇ ರಾಘವೇಂದ್ರ ಸ್ವಾಮಿಗಳವರೇ, ಅಂತಹ ನೀವು ನಮ್ಮನ್ನ
ಪಾಹಿ ಪ್ರಭೋ, ನಮ್ಮನ್ನ ರಕ್ಷಣೆ ಮಾಡಿ. ರಾಯರ ಸ್ತೋತ್ರದಲ್ಲಿ ಅಪ್ಪಣ್ಣಾಚಾರ್ಯರು ಈ ಸ್ತೋತ್ರವನ್ನ ಇದೇ ಶಬ್ದವನ್ನ ಇಟ್ಟಿದ್ದಾರೆ. ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ. ರಾಯರಿಗೆ ಇಷ್ಟೊಂದು ಪ್ರಖ್ಯಾತಿ ಬರಲಿಕ್ಕೆ ಕಾರಣ ಆಗಿರೋದು ಎದಕ್ಕೆ ಅಂತ ಕೇಳಿದ್ರೆ, ಭಗವಂತನ ಪಾದದಲ್ಲಿ ಯಾವಾಗಲೂ ಮನಸ್ಸನ್ನಿಟ್ಟಂಥವ್ರು. ಹರಿವಾಯುಗಳಲ್ಲಿ ಯಾವಾಗಲೂ ಅವರ ಪಾದದಲ್ಲಿ ಇವರ ಮನಸ್ಸು, ಅವರ ಗ್ರಂಥದಲ್ಲಿ ಇವರ ಮನಸ್ಸು. ಹಾಗಾಗೆ ಎಲ್ಲವೂ ರಾಯರಿಂದ ಇವತ್ತು ಸಿಗ್ತಾ ಇರುವಂಥದ್ದು. ಅದಕ್ಕೆ ಹೇಳ್ತಾರೆ, ಭಗವಂತನ ಆನಂದ ರೂಪನಾಗಿರುವಂತಹ ಭಗವಂತನ ಕೃಷ್ಣ ಪರಮಾತ್ಮನ ಪಾದದಲ್ಲಿ ನಿಮ್ಮ ಮನಸ್ಸನ್ನ ನೆಲೆಸಿರುವಂಥವ್ರು. ಅಂತಹ ರಾಘವೇಂದ್ರ ಸ್ವಾಮಿಗಳವರೇ, ನೀವು ನಮ್ಮನ್ನ ರಕ್ಷಣೆ ಮಾಡಿ. ಆನಂದ ರೂಪಾಯ ನಂದಾತ್ಮಜ ಶ್ರೀಪದಾಂಭೋಜ ಭಾಜೆ ನಮಸ್ತೆ ಗುರು. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ಈ ಸ್ತೋತ್ರ ಏನಿದೆ ಅಲ್ಲ, ಇದರದ ಒಂದು ವೈಶಿಷ್ಟ್ಯತೆ ಏನು ಅಂತ ಕೇಳಿದ್ರೆ, ಅಕಾರಾದಿ 51 ಅಕ್ಷರಗಳೇನಿದ್ದಾವಲ್ಲ, ಏಕ ಪಂಚಾಶದ್ ವರ್ಣಾನಾಂ, 51 ರೂಪಗಳಿದ್ದಾವೆ ಭಗವಂತನದು. 51 ಅಕ್ಷರ ಪ್ರತಿಪಾದ್ಯನಾಗಿರುವಂತಹ ಭಗವಂತನ ರೂಪಗಳು. ಆ 51 ಆಜಾದಿ ರೂಪಗಳನ್ನ ಮತ್ತು ರಾಘವೇಂದ್ರ ಸ್ವಾಮಿಗಳವರನ್ನ ಈ ಸ್ತೋತ್ರದಲ್ಲಿ ವರ್ಣನೆ ಮಾಡಿದ್ದಾರೆ. ನೀವು ಗಮನಿಸಿ ನೋಡಿ, ಒಂದೊಂದೇ ಶ್ಲೋಕ ನಿತ್ಯದಲ್ಲಿ ನಾವು ನೋಡೋಣ. ಇವತ್ತು ಮೊದಲನೇ ಶ್ಲೋಕ ಅಜ್ಞಾನ ನಾಶಾಯ, ಪ್ರಾರಂಭ ಆಗುವುದು ಅದಿಂದ ಪ್ರಾರಂಭ ಆಗುತ್ತೆ. ಎರಡನೇ ಶ್ಲೋಕ ಆನಂದ ರೂಪಾಯ. ಎಷ್ಟು ಸುಂದರವಾಗಿ ರಚನೆ ಮಾಡಿಕೊಟ್ಟಿದ್ದಾರೆ ಮಹಾಜ್ಞಾನಿಗಳಾಗಿರುವಂತಹ ಕೃಷ್ಣಾವಧೂತರು. ಅಂದ್ರೆ 51 ಭಗವಂತನ ರೂಪಗಳ ಚಿಂತನೆ ಆಗಬೇಕು. ಜೊತೆಗೆ ಅದು ಎಲ್ಲಿ ಚಿಂತನೆ ಆಗಬೇಕು? ರಾಯರಲ್ಲಿ ಭಗವಂತ ಕೂತು ಅನುಗ್ರಹ ಮಾಡ್ತಾನೆ. ಆನಂದ ರೂಪಾಯ ನಂದಾತ್ಮಜ ಶ್ರೀಪದಾಂಬೋಜ ಭಾಜೆ ನಮಸ್ತೆ ಗುರು. ಶ್ರೀರಾಘವೇಂದ್ರಾಯ ಶ್ರೀರಾಘವೇಂದ್ರಾರ್ಯ ಶ್ರೀರಾಘವೇಂದ್ರಾರ್ಯ ಪಾಹಿ ಪ್ರಭೋ. ಅಂತಹ ರಾಘವೇಂದ್ರ ಸ್ವಾಮಿಗಳವರು ನಮ್ಮನ್ನ ರಕ್ಷಣೆ ಮಾಡಲಿ. ಮುಂದಿನ ಪದ್ಯದಲ್ಲಿ ಹೇಳ್ತಾರೆ, 3ನೇ ಪದ್ಯದಲ್ಲಿ, ಇಷ್ಟ ಪ್ರದಾನೇನ ಕಷ್ಟ ಪ್ರಹಾಣೇನ ಶಿಷ್ಟಸ್ತುತ ಶ್ರೀಪದಾಂಭೋಜ ಭೋ. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ಇಷ್ಟಪ್ರದಾನೇನ, ಇಷ್ಟಾರ್ಥವನ್ನ ನೀಡುವಂತಹ ಕಲಿಯುಗದ ಕಾಮಧೇನು ಅಂತ ಅನಿಸ್ಕೊಂಡಿರುವಂಥವ್ರು ನೀವು. ಕೃಷ್ಣಾವಧೂತರು ವರ್ಣನೆ ಮಾಡ್ತಾರೆ, ನೀವೆಂಥವ್ರು ಅಂದ್ರೆ ನಮ್ಮ ಇಷ್ಟಾರ್ಥವನ್ನ ಪೂರ್ಣ ಮಾಡುವಂಥವ್ರು. ಜೊತೆಗೆ ಕಷ್ಟ ಪ್ರಹಾಣೀನ, ನಮ್ಮ ಕಷ್ಟಗಳು ಅಂತ ಏನಿದ್ದಾವಲ್ಲ ಅವೆಲ್ಲವನ್ನ ನಾಶ ಮಾಡುವಂಥವ್ರು. ರಾಯರ ಅನುಗ್ರಹದಿಂದ ನೂರಾರು ಸಾವಿರಾರು ಜನ ಇವತ್ತು ನಮಗೆ ಉದಾಹರಣೆ ಸಿಗ್ತಾರೆ. ಮಕ್ಕಳಿಲ್ದವರಿಗೆ ಸಂತಾನ, ಒಳ್ಳೆಯ ಸಂತಾನ ಆಗಿರುವಂಥವ್ರು, ಉದ್ಯೋಗ ದೊರೆತಿರುವಂಥವ್ರು, ಆರೋಗ್ಯ ಸರಿಯಾಗಿರುವಂಥವ್ರು, ಒಳ್ಳೆಯ ಮನೆಯನ್ನ ಕಟ್ಟಿದಂಥವ್ರು, ವಿವಾಹ ಆಗದೆ ಇದ್ದವರು ವಿವಾಹ ಆಗಿದೆ. ಎಷ್ಟೋ ಜನ ನಿಮಗೆ ಸಿಗ್ತಾರೆ. ನಾನಾ ವಿಧವಾದ ನಮ್ಮ ಕಷ್ಟಗಳನ್ನ ಕಳೆದು ಒಳ್ಳೆಯ ವಿಶೇಷ ಅನುಗ್ರಹವನ್ನ ಮಾಡುವಂಥವ್ರು. ಅಷ್ಟೇ ಅಲ್ಲ, ಶಿಷ್ಟಸ್ತುತ ಶ್ರೀಪದಾಂಬೋಜ ಅಂದ್ರೆ ರಾಯರನ್ನ ಕೇವಲ ಪಾಮರರು ಮಾತ್ರ ಪೂಜಾ ಮಾಡೋದಲ್ಲ, ಪಂಡಿತರು ವಿದ್ವಾಂಸರು ಅಂತ ಯಾರಿದ್ದಾರಲ್ಲ, ಜ್ಞಾನಿಗಳು ಅಂತ ಯಾರಿದ್ದಾರಲ್ಲ, ಅವರೂ ಸಹಿತ ರಾಯರನ್ನ ಪೂಜಾ ಮಾಡ್ತಾರೆ. ಅದು ನಮ್ಮ ರಾಯರ ಒಂದು ವೈಶಿಷ್ಟ್ಯತೆ ಅಂತಾರೆ. ಇಷ್ಟಪ್ರದಾನೇನ, ಇಷ್ಟವನ್ನ ಕೊಡ್ತಾರೆ. ಕಷ್ಟ ಪ್ರಹಾಣೇನ ಶಿಷ್ಟಸ್ತುತ ಶ್ರೀಪದಾಂಭೋಜ ಭೋ. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ಅಂತಹ ರಾಘವೇಂದ್ರ ಸ್ವಾಮಿಗಳವರು, ಗುರುಗಳೇ ನಿಮ್ಗೆ ನಮಸ್ಕಾರವನ್ನ ಮಾಡ್ತಾ ಇದ್ದೀವಿ, ನಮ್ಮನ್ನ ಯಾವಾಗಲೂ ರಕ್ಷಣೆಯನ್ನ ಮಾಡಿ. ಆ ಈ ಆಯ್ತು, ಇನ್ನು ಈ ಆಗಬೇಕು, ಅದನ್ನ ಹೇಳ್ತಾರೆ. ಈಡೇ ಭವತ್ಪಾದ ಪಾತೋಜಮಾಧ್ಯಾಯ ಭೂಯೋಪಿ ಭೂಯೋ ಭಯಾತ್ ಬಾಹಿ ಪ್ರಭೋ.
ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ಈ ಕಾರದಿಂದ ಈ ಶ್ಲೋಕ ಪ್ರಾರಂಭ ಆಗುವಂಥದ್ದು. ಅದನ್ನು ಹೇಳ್ತಾರೆ ಭಗವತ್ಪಾದ ಪಾತೋಜಂ ಅಂತಾರೆ. ಅಂದ್ರೆ ತಮ್ಮ ಪಾದ ಕಮಲಗಳನ್ನ ಯಾರು ಚೆನ್ನಾಗಿ ಧ್ಯಾನ ಮಾಡ್ತಾರೋ, ಭೂಯೋ ಭೂಯ ಮತ್ತೆ ಮತ್ತೆ ಪುನಃ ಪುನಃ ಸ್ತೋತ್ರ ಮಾಡ್ತಾರೋ ಅವರನ್ನ ರಾಯರು ರಕ್ಷಣೆಯನ್ನ ಮಾಡ್ತಾರಂತೆ. ಅದಕ್ಕೆ ತಪ್ಪದೆ ನಿತ್ಯದಲ್ಲಿ ಆ ರಾಯರ ಸ್ತೋತ್ರವನ್ನ, ರಾಯರ ಮಹಿಮೆಯನ್ನ, ರಾಯರ ಗ್ರಂಥಗಳನ್ನ ಯಾರು ಅಧ್ಯಯನ ಮಾಡ್ತಾರೋ, ಅವರ ಸ್ತೋತ್ರ ಮಾಡ್ತಾರೋ, ಇಲ್ಲಿ ಅವ್ರು ಕೇಳ್ಕೊಂತಾರೆ, ನಿಮ್ ಸ್ತೋತ್ರ ಮಾಡ್ತೀವಿ, ನಮ್ಮನ್ನ ಪಾಹಿ ಪ್ರಭು, ರಕ್ಷಣೆಯನ್ನ ಮಾಡಿ, ಯಾವಾಗಲೂ ನಿತ್ಯದಲ್ಲಿ ನಮ್ಮನ್ನ ರಕ್ಷಣೆ ಮಾಡಿ ಅಂತ ಕೇಳ್ತಾರೆ. ಇನ್ನೂ ಸುಮಾರು ಶ್ಲೋಕಗಳಿದೆ. ಇವತ್ತು ಪ್ರಾರಂಭ ಆಗಿರೋದ್ರಿಂದ ಒಂದೆರಡು ಅಂಶಗಳನ್ನ ತಿಳಿದಿದ್ದೀವಿ. ರಾಯರ ಸಪ್ತಾಹ ಕ್ರಮದಲ್ಲಿ 52 ಶ್ಲೋಕಾತ್ಮಕವಾಗಿರುವಂತಹ ದಿವ್ಯವಾದ ಸ್ತೋತ್ರ ಇದು. ಈ ಸ್ತೋತ್ರವನ್ನ ನಿತ್ಯದಲ್ಲಿ ಪಠನ ಪಾರಾಯಣವನ್ನ ಮಾಡಿ ಆ ರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು.